ಜಿಲ್ಲಾಡಳಿತದ ಬಗ್ಗೆ ಅಪನಂಬಿಕೆ ಬರುವಂತೆ ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾಗೆ ಜಿಲ್ಲಾಧಿಕಾರಿ ನೋಟಿಸ್ ನೀಡಿದ್ದಾರೆ. ಒಂದು ದಿನದ ಒಳಗೆ ಉತ್ತರ ನೀಡುವಂತೆ ಐಪಿಸಿ ಸೆಕ್ಷನ್ 189ರ ಅಡಿಯಲ್ಲಿ ನೋಟಿಸ್ ನೀಡಿದ್ದು, ಒಂದು ಸರ್ಕಾರಿ ಸಂಸ್ಥೆಯನ್ನ ನೀವು ಅನುಮಾನದಿಂದ ನೋಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನಿಸಿದೆ. ಆದರೆ ಸುಮಲತಾ ಮಾತ್ರ ನನಗೆ ಈವರೆಗೂ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಪರಿಶೀಲನೆಯಲ್ಲಿ ಜಿಲ್ಲಾಡಳಿತದ ಕಾರ್ಯವೈಖರಿಯನ್ನ ಮಾಧ್ಯಮಗಳ ಎದುರು ಅನುಮಾನ ವ್ಯಕ್ತಪಡಿಸಿದರು. ಹಾಗಾಗಿ ನೋಟಿಸ್ ನೀಡಿ ಇವತ್ತೇ ಉತ್ತರಿಸುವಂತೆ ಜಿಲ್ಲಾಧಿಕಾರಿಗಳು ಖಡಕ್ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಒಂದು ಕಡೆ ಅಭಿಷೇಕ್ ಆತ್ಮವಿಶ್ವಾಸ ವ್ಯಕ್ತಪಡಿಸುತ್ತಾರೆ, 300 ಜನ ಸುಮಲತಾ ಬಂದ್ರು ಅಮ್ಮಾನೆ ಗೆಲ್ಲೋದು ಅಂತ. ಸೊ ಯಾವ ರೀತಿಯ ಅಬ್ಬರದ ಪ್ರಚಾರ ಇವತ್ತು ನೋಡಬಹುದಾಗಿದೆ. ಇದರ ಜೊತೆಗೆ ಜಿಲ್ಲಾಧಿಕಾರಿಗಳಿಂದ ನೋಟಿಸ್ ಕೂಡ ಜಾರಿಯಾಗಿದೆ. ಇದರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಇವತ್ತು ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟನೆಯನ್ನ ಸುಮಲತಾ ನೀಡಲಿದ್ದಾರಾ? ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಭವನ, ಈಗಾಗಲೇ ನಿನ್ನೆ ಬಹಳಷ್ಟು ಮಂಡ್ಯದ ಮದ್ದೂರು ತಾಲೂಕಿನಲ್ಲಿ ಸುಮಲತಾ ಮತ್ತೆ ಅಂಬರೀಶ್ ಅವರು ಒಂದು ಅಬ್ಬರದ ಪ್ರಚಾರವನ್ನು ನಡೆಸಿದ್ರು. ಆ ಪ್ರಚಾರದ ವೇಳೆ ಸುವರ್ಣನುಷ್ಠಿತ ಮಾತಾಡಿದ ಅಭಿಷೇಕ್ ಅಂಬರೀಶ್ ಈಗಾಗಲೇ ಸಿಎಂ ಕುಮಾರಸ್ವಾಮಿ ಮತ್ತೆ ಅವ್ರ ವಿರುದ್ಧ ಒಂದು ವಾಗ್ದಾಳಿಯನ್ನು ನಡೆಸಿದ್ರು. ಯಾಕೆಂತಂದ್ರೆ ಸುಮಲತಾ ಅನ್ನೋ 3 ಜನರನ್ನ ಸುಮಲತಾ ವಿರುದ್ಧ ನಿಲ್ಲಿಸಿ ನಮಗೆಲ್ಲ ಒಂದು ಹಿನ್ನಡೆಯನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ 100 ಅಲ್ಲ 300 ಜನ ಸುಮಲತಾ ಅವ್ರು ಬಂದು ನಿಂತ್ಕೊಂಡ್ರು ಕೂಡ ನಮ್ಮ ಅಮ್ಮನ ವಿರುದ್ಧ ನಮ್ಮ ಅಮ್ಮನದೇ ಗೆಲುವು. ಅದನ್ನ ಏನು ಮೇ 23ನೇ ತಾರೀಕು ನೀವು ಫಲಿತಾಂಶ ಬಂದ ನಂತರದಲ್ಲಿ ನೋಡ್ತೀರಿ ಅನ್ನುವಂಥ ಒಂದು ಖಡಕ್ ವಾರ್ನಿಂಗ್ ಅನ್ನ ಅಭಿಷೇಕ್ ಅಂಬರೀಶ್ ಅವರು ಕೊಡ್ತಾರೆ. ನಂತರದಲ್ಲಿ ಈ ನಾಮಪತ್ರ ಪರಿಶೀಲನೆ ವಿಡಿಯೋಗೆ ಬಂತು ಅಂತಂದ್ರೆ ಈಗಾಗಲೇ ಒಂದು ನೋಟಿಸನ್ನು ಕೂಡ ಈಗಾಗಲೇ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರಿಗೆ ಮಂಡ್ಯ ಡಿಸಿ ಮಂಜುಶ್ರೀ ಅವರು ಹೊರಡಿಸಿರುವಂಥದ್ದು. ಈಗಾಗಲೇ ನಿನ್ನೆ ಸುವರ್ಣ ದಿವಸ ಈಗಾಗಲೇ ಸುಮಲತಾ ಅಂಬರೀಶ್ ಅವರು ಮಾತಾಡ್ತಾರೆ, ಏನೋ ಒಂದು ವಿಡಿಯೋ ಟ್ಯಾಂಪರಿಂಗ್ ಆಗಿದೆ. ಯಾಕೆಂದರೆ ನಾಮಪತ್ರ ಪರಿಶೀಲನೆ ವಿಡಿಯೋವನ್ನು ಸುಮಲತಾ ಪರ ಏಜೆಂಟ್ ಮದನ್ ಅವರು ಕೇಳ್ತಾರೆ. ಆದರೆ ಕೇಳಿದಂಥ ವಿಡಿಯೋ ಪೂರ್ತಿ ಪ್ರಮಾಣದ ವಿಡಿಯೋವನ್ನು ಕೊಟ್ಟಿಲ್ಲ, ಅರ್ಧ ವಿಡಿಯೋವನ್ನು ಕೊಟ್ಟು ಅಲ್ಲೇನೋ ಒಂದು ಕಟ್ ಆ್ಯಂಡ್ ಕಾಪಿ ಪೇಸ್ಟ್ ಆಗಿದೆ. ಮತ್ತೆ ವಿಡಿಯೋ ಟ್ಯಾಂಪರಿಂಗನ್ನು ಮಾಡಿ ಎಲ್ಲೋ ಒಂದು ಗೋಲ್ಮಾಲನ್ನು ಮಾಡ್ತಿದ್ದಾರೆ ಡಿ ಸಿ ಅವರು ಕುಮಾರಸ್ವಾಮಿ ಅವರ ಜೊತೆ ಸೇರಿಕೊಂಡು ಅಂತಕ್ಕಂಥ ಒಂದು ನೇರ ಆರೋಪವನ್ನು ಸುಮಲತಾ ಅಂಬರೀಶ್ ಅವರು ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದಲ್ಲಿ ಈ ರೀತಿ ಹೇಳಿಕೆ ಕೊಡಬಾರ್ದು, ಜಿಲ್ಲಾಡಳಿತದ ಬಗ್ಗೆ ಅಪನಂಬಿಕೆ ಬರುವ ಹಾಗೆ ಯಾವುದೇ ರೀತಿಯ ಅಭ್ಯರ್ಥಿ ಮಾತನಾಡಬಾರ್ದು, ನೀವು ಮಾತನಾಡೋದು ತಪ್ಪು, ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತೇಳಿ ಸುಮಲತಾ ಅಂಬರೀಶ್ ಅವರಿಗೆ ನಿನ್ನೆ ಜಿಲ್ಲಾಧಿಕಾರಿ ಮಂಜುಶ್ರೀ ಅವರು ಒಂದು ನೋಟಿಸನ್ನು ಕೂಡ ಜಾರಿ ಮಾಡಿರುವಂಥದ್ದು. ಇವತ್ತು ಸಂಜೆಯೊಳಗಾಗಿ ನೀವು ಖುದ್ದು ನೇರವಾಗಿ ಡಿ ಸಿ ಕಚೇರಿಗೆ ಬಂದು ನೀವು ಕೊಟ್ಟಿರುವಂತಹ ಹೇಳಿಕೆಗೆ ಸರಿಯಾದ ಉತ್ತರವನ್ನು ಕೊಡಬೇಕು. ಈ ರೀತಿ ಮುಂದಿನ ದಿನಗಳಲ್ಲಿ ಈ ರೀತಿ ಮಾತನಾಡಬಾರ್ದು ಅನ್ನೋಂಥ ಒಂದು ಈಗಾಗಲೇ ಒಂದು ನೋಟಿಸನ್ನು ಕೂಡ ಈಗಾಗಲೇ ನೋಟಿಸಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇವತ್ತು ಬಹುಶಃ ಸುಮಲತಾ ಅಂಬರೀಶ್ ಅವರು ಡಿ ಸಿ ಕಚೇರಿಗೆ ಬಂದು, ಯಾಕೆಂತಂದ್ರೆ ನೋಟಿಸ್ ಜಾರಿಯಾಗಿರೋದಂತೂ ಸತ್ಯ, ಡಿ ಸಿ ಕಚೇರಿ ಮಂಜುಶ್ರೀ ಅವರು ಸುಮಲತಾ ಅಂಬರೀಶ್ ಅವರಿಗೆ ನೋಟಿಸನ್ನು ಕೊಟ್ಟಿರುವುದಂತೂ ಸತ್ಯ. ಆದರೆ ಅವರ ಗಮನಕ್ಕೆ ಬಂದಿಲ್ವೇನೋ, ಹಾಗಾಗಿ ನಿನ್ನೆ ಪ್ರಚಾರದ ಟೈಮ್ನಲ್ಲಿ ಗಮನಕ್ಕೆ ಬರದೇ ಇರಬಹುದು. ಇವತ್ತಿಗಾಗಲೇ ಬೆಂಗಳೂರು ತಲುಪಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಸಂಜೆಯೊಳಗಾಗಿ ಸುಮಲತಾ ಅಂಬರೀಶ್ ಬಹುಶಃ ಡಿ ಸಿ ಕಚೇರಿಗೆ ಹಾಜರಾಗಿ ನೇರವಾಗಿ ಮಂಜುಶ್ರೀ ಮುಂದೆ ಡಿ ಸಿ ಅವರ ಮಂಜುಶ್ರೀ ಮುಂದೆ ತಾನು ಕೊಟ್ಟಂತ ಹೇಳಿಕೆಗೆ ಉತ್ತರವನ್ನು ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಭಾವನಾ, ಇದರ ಜೊತೆಗೆ ದಿಢೀರ್ ಸುದ್ದಿಗೋಷ್ಠಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮತ್ತೆ ಯಾವಾಗ ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ? ಮುಂದೂಡಿಕೆಗೆ ಕಾರಣ ಏನು? ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಭವನ, ಈಗ ಮಂಡ್ಯದ ರಣರಂಗ ಚುನಾವಣಾ ರಣರಂಗಕ್ಕೆ ಬಂದರೆ ಈಗಾಗಲೇ ಒಂದು ಟಾಕ್ ವಾರ್ ಆಗ್ತಾ ಇತ್ತು. ಈ ಟಾಕ್ ವಾರ್ ಬದಲಾಗಿ ಒಂದು ವಿಡಿಯೋ ವಾರ್ ಆಗಿ ಬದಲಾಗಿದೆ. ಯಾಕೆಂತಂದ್ರೆ ನಾಮಪತ್ರ ಪರಿಶೀಲನದ ವಿಡಿಯೋವನ್ನೇ ಇವತ್ತು ಕೂಡ ಈಗಾಗಲೇ ಸುಮಲತಾ ಬೆಂಬಲಿಗರು ಏನು ಅರ್ಧ ವಿಡಿಯೋವನ್ನು ಕೊಟ್ಟಿದ್ರು, ಪೂರ್ತಿ ಪ್ರಮಾಣದ ವಿಡಿಯೋವನ್ನು ಕೊಡಲೇಬೇಕು ಅಂತೇಳಿ ಸಂಜೆಯೊಳಗಾಗಿ ಕೊಡಬೇಕು ಡಿ ಸಿ ಅವರು ಅಂತ ಅನ್ನೋದಕ್ಕಂಥ ಒಂದು ಪಟ್ಟನ್ನು ಸುಮಲತಾ ಬೆಂಬಲಿಗರು, ಸುಮಲತಾ ಏಜೆಂಟ್ ಮದನ್ ಅವರು ಮಾಡ್ತಿರುವಂಥದ್ದು. ಈಗಾಗಲೇ ಏಜೆಂಟ್ ಮದನ್ ಅವರು ಇರುವಂಥದ್ದು. ಇವತ್ತು ಸಂಜೆಯೊಳಗಾಗಿ ಆ ಪೂರ್ತಿ ಪ್ರಮಾಣದ ವಿಡಿಯೋ ಸಿಕ್ಕಿದ್ರು ಕೂಡ ಸಿಗ್ಬೋದು. ಹಾಗಾಗಿ ಇವತ್ತು 9 ಗಂಟೆಗೆ ಒಂದು ಸುದ್ದಿಗೋಷ್ಠಿಯನ್ನು ಸುಮಲತಾ ಅವರು ದಿಢೀರ್ ಅಂತ ಕರೆದಿದ್ರು. ಆದರೆ ಆ ಒಂದು ಸುದ್ದಿಗೋಷ್ಠಿಗೆ ಒಂದು ಟೆಕ್ನಿಕಲ್ ರೀಸನ್ ಇಂದ ಮುಂದೂಡಲಾಗಿದೆ ಅಂತ ಹೇಳಿ ಸುಮಲತಾ ಅಂಬರೀಶ್ ಹೇಳ್ತಾರೆ. ಮೋಸ್ಟ್ಲಿ ಪೂರ್ತಿ ಪ್ರಮಾಣದ ವಿಡಿಯೋವನ್ನು ಕೊಡ್ತೀನಿ ಅನ್ನತಕ್ಕಂಥ ಒಂದು ಮಾತನ್ನ ಡಿ ಸಿ ಅವರು ಯಾವಾಗ ಹೇಳ್ತಾರೆ, ಆದ ನಂತರದಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ಮುಂದೂಡಿದ್ರು ಕೂಡ ಮುಂದೂಡಿರ್ಬೋದು. ಹಾಗಾಗಿ ಮುಂದೂಡಿದ ನಂತರದಲ್ಲಿ ಈಗಾಗಲೇ ಸಾಮಾನ್ಯವಾಗಿ ಇವತ್ತು ಮಂಡ್ಯ ತಾಲೂಕಿನ ಹಳ್ಳಿಗಳಲ್ಲಿ ಈಗಾಗಲೇ ಅದ್ದೂರಿ ಪ್ರಚಾರವನ್ನು ಕೂಡ ಸುಮಲತಾ ಅವರು ಮಾಡ್ತಾರೆ. ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಒಂದು ಅದ್ದೂರಿ ಸ್ವಾಗತ ಸುಮಲತಾ ಅಂಬರೀಶ್ ಮತ್ತೆ ಅಭಿಷೇಕ್ ಅವರಿಗೆ ಸಿಗ್ತಾ ಇದೆ. ಭಾವನಾ, ಧನ್ಯವಾದ ತಿಮ್ಮೇಗೌಡ, ನಿಮ್ಮ ಮಾಹಿತಿಗೆ.